ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸೆಪ್ಟೆಂಬರ್ 2026 ಮಿಥುನ ರಾಶಿ ಮಾಸ ಭವಿಷ್ಯ. ಸಾಮಾನ್ಯ ಫಲಗಳು. ಆರಂಭದಲ್ಲಿ ಸೂರ್ಯ ಸ್ವಂತ ರಾಶಿಯಲ್ಲಿ 17 ದಿನ ಸ್ವಂತ ರಾಶಿಯಲ್ಲಿರ್ತಾನೆ, ಪರಾಕ್ರಮ ಭಾವದಲ್ಲಿ ಇರ್ತಾನೆ. ಭಾವಾಧಾರಿತ ಫಲಗಳು ಚೆನ್ನಾಗಿರ್ತವೆ. ಅದರ ನಂತರ ಸೂರ್ಯ ಸುಖ ಭಾವದಲ್ಲಿ ಬರ್ತಾನೆ. ಆರಂಭದ 17 ದಿನ ಪ್ರತಿಷ್ಠೆ ಜಾಸ್ತಿ ಆಗುತ್ತದೆ, ಪರಾಕ್ರಮದಿಂದ ಭಾಗ್ಯೋದಯ. ಇದರ ಜೊತೆಗೆ ಪ್ರಭಾವ ಹೆಚ್ಚಾಗುತ್ತದೆ. ಪ್ರತಿಷ್ಠಿತ ಮತ್ತು ಪ್ರಭಾವಿ ವ್ಯಕ್ತಿಗಳ ಜೊತೆ ಮೈತ್ರಿಯಾಗುತ್ತದೆ. ಅಂಥವ್ರ ಜೊತೆ ಅಧಿಕಾರಿಗಳ ಸಂಪರ್ಕ ಬರುತ್ತದೆ. ಸ್ವಂತ ಪರಾಕ್ರಮದಿಂದ ಧನಾರ್ಜನೆ ಆಗುತ್ತದೆ. ಅಕ್ಕಪಕ್ಕದವರಿಗೆ ಮಾತ್ರ, ನೆರೆಹೊರೆಯವರಿಗೆ ಮಾತ್ರ ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ಇದರ ಜೊತೆ ಸೂರ್ಯನ ಸಂಚಾರ ಕನಿಷ್ಠ ಭ್ರಾತೃಗಳಿಗೆ ಸರಿ ಇರಲ್ಲ, ಯಂಗರ್ ಸಿಬ್ಲಿಂಗ್ಸ್ಗಳಿಗೆ ಸರಿ ಇರಲ್ಲ. ಸೂರ್ಯನ ಸಂಚಾರ ತಂದೆಗೂ ಕೂಡ ಅಷ್ಟು ಉತ್ತಮವಾದಂಥ ಫಲಗಳನ್ನು ನೀಡೋದಿಲ್ಲ. ಇಲ್ಲಿ ವೀಕ್ಷಕರೇ, ಸೂರ್ಯನ ಸಂಚಾರ ಹಿರಿಯ ಅಣ್ಣ ಅಥವಾ ಸೋದರ ಸೋದರಿಯರ ಜೊತೆ ಸ್ವಲ್ಪ ಎನಿಮಿಟಿಯನ್ನು ಕೊಡಬಹುದು, ಒಂದು ಶತ್ರುತ್ವ ಭಾವನೆಯನ್ನು ಕೂಡ ಕೊಡಬಹುದು. ಉತ್ತರಾರ್ಧದಲ್ಲಿ ಬರುವಂಥ ಸೂರ್ಯ ಇಲ್ಲಿ ಖರ್ಚು ಮಾಡಲ್ಲ, ತನಗೂ ಮಾಡಲ್ಲ, ಇತರರಿಗೂ ಮಾಡಲ್ಲ. ಒಂದು ಸ್ವಲ್ಪ ಮನಕ್ಲೇಶ, ವಿನಾಕಾರಣ ಜನ ವಿರೋಧ, ಕುಟುಂಬದ ಸದಸ್ಯರಿಂದ ವಿರೋಧವಾಗುತ್ತದೆ, ಭಿನ್ನಾಭಿಪ್ರಾಯಗಳು ಬರ್ತವೆ, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಗಳು ಬರ್ತವೆ. ಇದರ ಜೊತೆಗೆ ಮನೆಯಲ್ಲಿ ಮೆಂಟಲ್ ಪೀಸ್ ಇರಲ್ಲ, ಸದಾ ಜಗಳ ಮಾಡಬೇಕಾಗ್ತಾರೆ ಅನಿಸುತ್ತದೆ. ಇನ್ನು ತಂದೆಯ ಜೊತೆ ವೈಮನಸ್ಸಿರುತ್ತೆ, ಒಂದೇ ಮನೆಯಲ್ಲಿದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಪಂಚಮದಲ್ಲಿ ಇರ್ತಾನೆ ಶುಕ್ರ ಪಂಚಮದಲ್ಲಿ ಬಂದಾಗ ಕೆಲವು ವಿದ್ಯೆಗಳು ಒಲಿತವೆ. ಇನ್ನು ಸಂತಾನ ಅಪೇಕ್ಷಿದ್ದವರಿಗೆ ಉತ್ತಮ ಫಲಗಳು ಕೂಡ ಕಾಣಬಹುದು. ರಾಶಾಧಿಪತಿ ಬುಧನ ಸಂಚಾರ ಸುಖಭಾವದಲ್ಲಿರುತ್ತದೆ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 26. ತಾಯಿ ಮತ್ತು ಮಾತೃವರ್ಗ ಇವರ ಆರೋಗ್ಯವನ್ನು ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಬುಧ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಮಾತೃವಿಗೆ ಅನಾರೋಗ್ಯ ಕೊಡ್ತಾನೆ. ಇದರ ಜೊತೆಗೆ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ನಾಶ ಮಾಡ್ತಾನೆ ಮಾತೃವರ್ಗಕ್ಕೆ. ಇದರ ಜೊತೆ ನಿಮಗೆ ಮಾತೃವರ್ಗಕ್ಕೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕೊಡ್ತಾನೆ. ವಿದ್ವಾಂಸರ ಜೊತೆ ನಿಮ್ಮ ಒಡನಾಟ ಇರುತ್ತೆ. ವ್ಯವಸಾಯದಲ್ಲಿ ನಿಮಗೆ ಆಸಕ್ತಿ ಬರುತ್ತದೆ. ಇದರ ಜೊತೆಗೆ ಬುಧ ವಾಹನ ಸೌಖ್ಯ, ಇನ್ನು ಮಿತ್ರ ಸೌಖ್ಯ ಇದನ್ನು ಕೂಡ ಕೊಡ್ತಾನೆ. ಬುಧನ ನಂತರ ಗುರುವಿನ ಸಂಚಾರ. ಗುರು ಮಾರಕ ಮತ್ತು ಬಾಧಕನಾಗಿ ದ್ವಿತೀಯ ಭಾವದಲ್ಲಿ ಬಂದಾಗ ಗುರುಬಲ ಬರುತ್ತೆ. ಆದರೆ ಇಲ್ಲಿ ಮಾರಕತೆ ಬಾಧಕತೆ ಎಲ್ಲಿ ಹೋಗಲ್ಲ. ಗುರು ಸೆಕೆಂಡ್ ಹೌಸಲ್ಲಿ ಬಂದಾಗ ನೈಸರ್ಗಿಕ ಶುಭಗ್ರಹನಾದ ಕಾರಣ ಉತ್ತಮ ಫಲ ಕೊಡ್ತಾನೆ. ಸಂಪೂರ್ಣ ಗುರುಬಲ ಬರುತ್ತದೆ. ಉಚ್ಚ ರಾಶಿಯಲ್ಲಿ ಗುರು ಇದ್ದಾನೆ. ಆರ್ಥಿಕ ಪರಿಸ್ಥಿತಿಗಳು ಸ್ಟೇಬಲೈಸ್ ಆಗ್ತವೆ. ಇನ್ನು ಗುರುವಿನ ದೃಷ್ಟಿ ಕರ್ಮಕಾರಕ ಶನಿಯ ಮೇಲೆ ಇರೋದ್ರಿಂದ ನಿಶ್ಚಿತವಾಗಿ ಕೂಡ ಸಕ್ಸಸ್ ಇನ್ ಕರಿಯರ್, ಸಕ್ಸಸ್ ಇನ್ ವರ್ಕ್, ಸಕ್ಸಸ್ ಇನ್ ಪ್ರೊಫೆಷನ್ ಕೂಡ ಕೊಡ್ತಾನೆ. ಗುರು ಒಳ್ಳೆಯ ಜಾಬ್ ಅಪಾರ್ಚುನಿಟಿಗಳನ್ನ, ಕರಿಯರ್ ಅಪಾರ್ಚುನಿಟಿಗಳನ್ನ, ಪ್ರೊಫೆಷ್ನಲ್ ಅಪಾರ್ಚುನಿಟಿಗಳನ್ನ ಮತ್ತು ಬಿಸ್ನೆಸ್ ಅಪಾರ್ಚುನಿಟಿ ಕೊಟ್ಟು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಜಾಬ್ನಲ್ಲಿ ಬಿಸ್ನೆಸ್ನಲ್ಲಿ ನಿಮಗೆ ಸ್ಟೆಬಲೈಸ್ ಮಾಡ್ತಾನೆ, ಪ್ರಮೋಷನ್ಗಳನ್ನು ಕೊಡ್ತಾನೆ, ಫೈನಾನ್ಷಿಯಲ್ ಟ್ರ್ಯಾಂಗಲ್ ಆ್ಯಕ್ಟಿವೇಶನ್ ಮಾಡ್ತಾನೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತವೆ, ಸ್ಥಿರಾಸ್ತಿ ಜಾಸ್ತಿ ಆಗುತ್ತದೆ. ಗುರು ಹ್ಯಾಪಿನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಕುಟುಂಬದಲ್ಲಿ ಆರ್ಥಿಕ ರಿವಾರ್ಡ್ಗಳನ್ನ ಕೊಡ್ತಾನೆ. ಉತ್ತಮ ಅರ್ನಿಂಗ್ ಬರುತ್ತದೆ. ಹೀಗಾಗಿ ಫ್ಯಾಮಿಲಿ ಜೊತೆ ಕನೆಕ್ಷನ್ಗಳು ಕೂಡ ಚೆನ್ನಾಗಿರ್ತವೆ. ಗುರು ಉತ್ತಮವಾದ ಫಲಗಳನ್ನೇ ಇಲ್ಲಿ ಕೊಡ್ತಾನೆ. ಸ್ವಲ್ಪ ಬಾಧಕತೆ ಇರುವುದರಿಂದ ಎಚ್ಚರಿಕೆಯಿಂದಲೂ ಕೂಡ ಇರಬಹುದು. ಇನ್ನು ಗುರುವಿನ ನಂತರ ಕುಜ ಬರ್ತಾನೆ. ಮಿಥುನಕ್ಕೆ ಕುಜ ರಾಶಿಯಲ್ಲಿ ಸೆಪ್ಟೆಂಬರ್ 18ವರೆಗೂ ರಾಶಿಯಲ್ಲಿ ಇರ್ತಾನೆ. ರಾಶಿಯಲ್ಲಿ ಬಂದಂತಹ ಕುಜ ಅಷ್ಟು ಶುಭ ಫಲಗಳನ್ನು ಕೊಡಲ್ಲ. 18 ದಿವಸ, ಮೊದಲಿನ 18 ದಿವಸ ರಾಶಿಯಲ್ಲಿ ಕುಜನ ಸಂಚಾರ ಭಯಂಕರ ಶತ್ರುಭಯ ನಿರ್ಮಾಣ ಮಾಡುತ್ತದೆ. ನಿಮ್ಮ ಶರೀರದ ಭುಜದಲ್ಲಿ, ಬಾಹುವಿನಲ್ಲಿ ಪೀಡೆಯನ್ನು ನೀಡ್ತಾನೆ. ನೆಗೆಟಿವ್ ಎನರ್ಜಿಯಲ್ಲಿ ಬರ್ತಾ ಇರುತ್ತದೆ, ಅಲ್ಲಿ ನೋವು ಬರುತ್ತದೆ. ನಿಮ್ಮ ಸೆಲ್ಫ್ ಐಡೆಂಟಿಟಿಯ ಮೇಲೆ ಪ್ರಭಾವ, ಅಸ್ತಿತ್ವ, ಪರ್ಸ್ನಲ್ ಹೆಲ್ತು ಅದರ ಮೇಲೆ ಪ್ರಭಾವ. ಅತಿಯಾದ ಮಹತ್ವಾಕಾಂಕ್ಷೆ ಕೊಡ್ತಾನೆ. ಊರ್ಜೆಯನ್ನು ಕೂಡ ಕೊಡ್ತಾನೆ. ಅತಿಯಾದ ಧಾರ್ಮಿಕತೆ ಬರುತ್ತದೆ. ಆದರೆ ವಿಶ್ರಾಂತಿ ರಹಿತ ಜೀವನವನ್ನು ಕೊಡ್ತಾನೆ. ಸಹನೆ, ತಾಳ್ಮೆ ಕಳೆದುಕೋಬಾರ್ದು. ತಲೆಗೆ ಮುಖಕ್ಕೆ ಗಾಯ ಆಗುವ ಸಾಧ್ಯತೆ. ಆಮೇಲೆ ಒಂದು ರೀತಿಯ ವಿಚಿತ್ರವಾದ ಶಕ್ತಿಯ ಪ್ರಯೋಗ ನಿಮ್ಮ ಮೇಲೆ ಆಗಿದೆ ಅಂತ ಒಂದು ಭಾವನೆ ಬರುತ್ತದೆ. ಅದು ಅನಾರೋಗ್ಯವನ್ನು ಕೊಡ್ತಾ ಇರುತ್ತೆ. ಮಿಥುನಕ್ಕೆ ಇನ್ನು ಕರ್ಮಭಾವದಲ್ಲಿ ಶನೈಶ್ವರನ ಪ್ರಭಾವ ಇದೆ. ಶನೈಶ್ವರ ವಕ್ರಗತಿಯಲ್ಲಿರ್ತಾನೆ ಮಾಸ ಪೂರ್ತಿ. ಹೀಗಾಗಿ ಕೇಂದ್ರದಲ್ಲಿ ಕರ್ಮಕಾರಕನಾಗಿ ಕರ್ಮಭಾವದಲ್ಲಿರ್ತಾನೆ. ಆದರೆ ಕರ್ಮಭಾವದ ಫಲಗಳು ಸ್ವಲ್ಪ ಸ್ಲೋ ಆಗಿ ಸಿಗ್ತವೆ. ಕರಿಯರ್ ಸ್ವಲ್ಪ ಸ್ಲೋ ಆಗುತ್ತೆ, ಡೌನ್ ಆಗುತ್ತೆ, ನಿಧಾನವಾಗುತ್ತದೆ. ವರ್ಕು, ಕೆಲಸ ಕಾರ್ಯಗಳು ನಿಧಾನವಾಗಿ ಸಾಗ್ತವೆ. ಹಿರಿಯರು, ಕಲೀಗ್ಸು, ಬಾಸು ಇವರೆಲ್ಲ ಮೊದಲಿನಂತೆ ಇರಲ್ಲ. ಜಾಬ್ನಲ್ಲಿ ರಹಸ್ಯಕಾರಿ ಘಟನೆಗಳು ನಡೀತಾ ಇರ್ತವೆ. ಕರ್ಮಕ್ಕೆ ಕೆಲವು ಅಡೆತಡೆಗಳು, ಸ್ಲೋ ಡೌನ್ ಆಗುತ್ತದೆ, ಪ್ರತಿಬಂಧಕತೆ ಬರುತ್ತೆ, ಏನಾದರೂ ಒಂದು ಸಮಸ್ಯೆ ಬರ್ತಾ ಇರ್ತದೆ. ಗ್ರೋತ್ ಸ್ವಲ್ಪ ಸ್ಲೋ ಆಗ್ತಾ ಇರ್ತದೆ. ನಿಧಾನ ಅಭಿವೃದ್ಧಿ ಆರ್ಥಿಕತೆಯಲ್ಲಿ. ಕರಿಯರು, ಪಬ್ಲಿಕ್ ಲೈಫ್ನಲ್ಲಿ ಸ್ವಲ್ಪ ಬ್ರೇಕ್ ಇರ್ತದೆ, ಅಂದರೆ ಸ್ವಲ್ಪ ಹಿನ್ನಡೆ ಆದಂತೆ ಕಂಡು ಬರುತ್ತದೆ ಅಥವಾ ಆ ರೀತಿ ಭಾಸವಾಗುತ್ತದೆ. ಮೊದಲಿನ ಥರ ನಿಮ್ಮ ಚರಿಸ್ಮ ಇರಲ್ಲ. ಸ್ವಲ್ಪ ಡಿಸೆಂಬರ್ 10ರವರೆಗೂ ಇದೇ ರೀತಿ ಇರುತ್ತೆ. ನಂತರ ಶನಿ ವಕ್ರತ್ವ ತ್ಯಾಗ ಆದಾಗ ಡಿಲೇ ಕಡಿಮೆ ಆಗ್ತಾ ಹೋಗುತ್ತದೆ. ಆವಾಗ ಶೀಘ್ರ ಬಡ್ತಿ ಉನ್ನತಿಯನ್ನು ಪಡೆಯಬಹುದಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋವನ್ನು. ಮತ್ತು ಶ್ರೀ ಗುರುದೇವದತ್ತ.